ಇವತ್ತು ಸುಮಾರು 6 ಕಿಲೋಮೀಟರ್ ವಾಗ್ದಾನ ಮಾಡಿದ್ದೀರ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಇವತ್ತು ಅವಶ್ಯಕತೆ ಇದೆ ಸಮಾಜಕ್ಕೋಸ್ಕರ. ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಸುಮಾರು ತಿಳ್ಕೊತೀವಿ, ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ, ಏನಾಗುತ್ತೆ ಅಂತ. ಅದೇ ಮೈಂಡ್ ಅಟ್ಯಾಕು, ಸ್ಟ್ರೋಕ್ ಯಾವ ಥರ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು. ನಮ್ಮದು ಕೂಡ ಒಂದು ಪಾಲಿದೆ ಈ ಸಮಾಜದಲ್ಲಿ. ಯಾವ್ಯಾವ ಥರ ಸಮಸ್ಯೆಗಳಾಗುತ್ತೆ, ಈ ಸ್ಟ್ರೋಕ್ ಅಟ್ಯಾಕ್ ಆದರೆ ಆ ಗೋಲ್ಡನ್ ಪೀರಿಯಡ್ 8 ಪೀರಿಯಡಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಜನಕ್ಕೆ ತಿಳುವಳಿಕೆ ಮಾಡುವಂಥ ಕೆಲಸ ನಮ್ಮೆಲ್ಲರೂ ಕೂಡ ಜವಾಬ್ದಾರಿ ಇದೆ. ಆ ದೃಷ್ಟಿಯಿಂದ ಇವತ್ತು ಪೊಲೀಸ್ ಕಮಿಷನ್ ಅವರು ಮತ್ತು ಎಲ್ಲ ನಮ್ಮ ಅಕ್ಕವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲರೂ ಕೂಡ ಉದ್ದೇಶ, ನಮ್ಮೆಲ್ಲರ ಉದ್ದೇಶ ಅಷ್ಟೇ, ಈ ಸಮಾಜಕ್ಕೋಸ್ಕರ ನಾವೇನಾದ್ರು ಒಂದು ಕೆಲಸವನ್ನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅಂತಂದರೆ ಇಂಥ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತೇಳಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಾಕಥಾನ್ ಮತ್ತು ರನ್ನಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ಸ್ನೇಹಿತರು, ಮೊದಲಾಗಿ ನಾನು ಎಲ್ಲ ಅಪೋಲೋ ಆಸ್ಪತ್ರೆಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇದು ಒಂದು ಜ್ವಲಂತ ಸಮಸ್ಯೆ ಇದೆ ಎಲ್ಲ ಕಡೆ, ನಮ್ಮ ರಾಷ್ಟ್ರದಲ್ಲಿ ಇಲ್ಲ, ಇಡೀ ಪ್ರಪಂಚದಲ್ಲಿ ಇದು ಸಮಸ್ಯೆ ಆಗಿದೆ. ಅದಕ್ಕೆ ನಮ್ಮ ಸ್ಪೀಕರ್ಸ್ ಅವರು ಹೇಳಿದರು, ಗೋಲ್ಡನ್ ಅವರ್. ಯಾವುದು ಕ್ರೈಸಿಸಲ್ಲಿ, ಅದು ನಮ್ಮ ಯಾವುದು ಕ್ರೈಸಿಸ್ ಇರಲಿ, ನಾವು ಪೊಲೀಸಲ್ಲಿ ನಾವು ಕೆಲಸ ಮಾಡುವಾಗ ಗೋಲ್ಡನ್ ಅವರ್ ನಾವು ವರ್ಡ್ ಭಾಳ ಇಂಪಾರ್ಟೆಂಟ್ ಇದೆ. ಅದೇ ರೀತಿ ಮೆಡಿಕಲ್ ಕ್ಷೇತ್ರದಲ್ಲಿ ಸ್ಟ್ರೋಕ್ ಬಗ್ಗೆ ಗೋಲ್ಡನ್ ಅವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೈ ಸಿನ್ಸಿಯರ್ request to all the participants that you have done a noble thing. You have joined this for an awareness. So the golden hour for stroke prevention is very very important. And as told by the speakers, how you maintain your lifestyle, controlling basic things like diabetes and hypertension, these are very very important. I am not a competent person to talk on medical, but yes, being with the medical fraternity, with so closeness, I have seen how things have come up in my career. I have seen how serious medical issues have been tackled if we follow basics. So, ಅಷ್ಟೇ ಹೇಳಿ ನಾನು ಇನ್ನೊಂದು ಸರಿ ನಮ್ಮ ಎಲ್ಲ ಡಾಕ್ಟರ್, especially Dr. Satish Chandra, who is here, he is you all youngsters may not be knowing, but he is one of the star of Karnataka. Not only Karnataka, in India. And I again the way the promptness he shows, if he is late by 5 minutes to his work, generally I get a call from him that nodi sir illi traffic sari illa, nange tondre illa, but nam patients kaayta idare. So that is his commitment, and I have always admired his commitment when he was as a director NIMHANS, and now he is heading Apollo Neurology Department. And all other doctors who are supporting him, all other people who are behind this movement. ಇನ್ನೊಂದು ಸರಿ ನಾನು ನಮ್ಮ ಎಲ್ಲ ಇಲ್ಲಿ ಆಯೋಜಕರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನನಗೆ ಡಾಕ್ಟರ್ ಸತೀಶ್ ರಿಮೈಂಡ್ ಮಾಡಿದರು, ನಾನು ಅಡಿಷನಲ್ ಕಮಿಷನರ್ ಇದ್ದಾಗ ಫಸ್ಟ್ ರನ್ ಸ್ಟಾರ್ಟ್ ಆಗಿತ್ತು, ನಾನೇ ಸ್ಟಾರ್ಟ್ ಮಾಡಿದೆ ಕಬ್ಬನ್ ಪಾರ್ಕಲ್ಲಿ. ಸೊ ಈಗ ನನಗೆ ಚಾನ್ಸ್ ಸಿಕ್ತು ಕಮಿಷನರ್ ಆಗಿ ಇಲ್ಲಿ ಬರಲಿಕ್ಕೆ. ಇನ್ನೊಂದು ಸರಿ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತು ಮೆಡಲ್ ವಿನ್ನರ್ಸ್, ಕಾಂಗ್ರ್ಯಾಚುಲೇಷನ್ಸ್. Winning is not, participation is most important. So from next year we should see this entire thing more full. Thank you. Thank you so much, sir. You have put the foundation. ನನ್ನ ಪ್ರಾಣನ ಕಾಪಾಡಿದ ಡಾಕ್ಟರ್ಗಳಿಗೂ ನನ್ನ ನಮಸ್ಕಾರ. 23ನೇ ಇಸವಿನಲ್ಲಿ ನನಗೂ ಸ್ಟ್ರೋಕ್ ಬಂದಿತ್ತು. ಆಗ ಇಮ್ಮಿಡಿಯೇಟ್ ಆಗಿ ನಾನು ಇಲ್ಲಿ ಅಪೋಲೋ ಹಾಸ್ಪಿಟ್ಲಿಗೆ ಬಂದಿದ್ದರಿಂದ, ಇಲ್ಲಿ ಇವರು ನನ್ನನ್ನು ಕಾಪಾಡಿದ್ದರಿಂದ ಇವತ್ತು ಇಷ್ಟು ಕೊಪ್ಪಿನಿಂದ ಇಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ಇದಕ್ಕೆ ಕಾರಣ ಪ್ರಾಣ ಉಳಿದಿದ್ದು. ಈ ಅವೇರ್ನೆಸ್ ಎಲ್ಲರಿಗೂ ಬರಬೇಕು. ನನಗೆ ಈ ಇನ್ಸಿಡೆಂಟ್ ಆದಮೇಲೆ ಈ ಅವೇರ್ನೆಸ್ ಬಂತು. ಅದು ಬಂದಿದ್ದರಿಂದ ಈಗ ವೆರಿ ರೀಸೆಂಟ್, ಐ ಥಿಂಕ್ ಒಂದು 10 days ಬ್ಯಾಕ್ ನನ್ನ ಫ್ರೆಂಡ್ಗೆ ಇದೇ ಥರ ಸ್ಟ್ರೋಕ್ ಬಂದರೆ ಕರೆಕ್ಟ್ ಟೈಮಿಗೆ ಅವರ ಹಾಸ್ಪಿಟ್ಲಿಗೆ ಬಂದಿದ್ದರಿಂದ ಇವತ್ತು ಅವರು ಕ್ಷೇಮವಾಗಿದ್ದಾರೆ.
ಅದು ಏನಂದರೆ ಆ ಟೈಮಿಗೆ ನಾವಲ್ಲಿ ಹೋಗಬೇಕು ಅನ್ನೋದು, ನಾವು ನಮ್ಮ ಪಕ್ಕದಲ್ಲಿರೋರಿಗೆ, ಅಕ್ಕಪಕ್ಕದಲ್ಲಿರೋರಿಗೆ ಯಾವಾಗಲೂ ಇದನ್ನು ಹೇಳ್ತಾ ಇರಬೇಕು. ಆವತ್ತು ನನಗೆ ಸ್ಟ್ರೋಕ್ ಬಂದಾಗ ನಾನು ಅಂದ್ಕೊಂಡೆ ನನ್ನ ಬಣ್ಣದ ಬದುಕು, ನನ್ನ ವೈಯಕ್ತಿಕ ಬದುಕು ಇಲ್ಲಿಗೆ ಮುಗಿದೋಯ್ತೇನೋ ಅಂತ. ಇಲ್ಲ, ಇನ್ನೂ ಇದೆ, ಇನ್ನೂ ನಾನು ಆ್ಯಕ್ಟ್ ಮಾಡಬಲ್ಲೆ, ಇನ್ನೂ ಓಡಾಡಬಲ್ಲೆ ಅನ್ನೋದನ್ನು ನನ್ನನ್ನು ಕಾಪಾಡಿದೆ ಈ ಅಪೋಲೋ ಹಾಸ್ಪಿಟ್ಲಿಗೆ ನಾನು ಎಂದೆಂದೂ ಚಿರಋಣಿಯಾಗಿರ್ತೀನಿ. ಇದು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ಈ ಎಕ್ಸಸೈಸ್ ಭಾಳ ಇಂಪಾರ್ಟೆಂಟ್. ಆದರೆ ಇಲ್ಲಿ ಸತ್ಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಸುಳ್ಳು ಹೇಳಬಾರ್ದು. ಇತ್ತೀಚೆಗೆ ನಾನು ಎಕ್ಸಸೈಸ್ ಮಾಡೋದನ್ನು ಬಿಟ್ಟುಬಿಟ್ಟಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಮತ್ತೆ ನನಗೆ ಅರಿವಾಗಿದೆ, ಅವೇರ್ನೆಸ್ ಬಂದಿದೆ. ಇನ್ನು ಮುಂದೆ ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾವು ಬಂದ್ವಿ, ನೋಡಿದ್ದೀವಿ, ಹೋಗಿದ್ದೀವಿ ಅಂತ ಆಗಬಾರ್ದು. ಎಲ್ಲೆಲ್ಲಿ ಪೇಷಂಟ್ಸ್ ಇದ್ರೂ ಸರಿ, ಅವರಲ್ಲಿ ಒಂದು ಈ ವಿಷಯದ ಬಗ್ಗೆ ನಾವು ವಿವರವಾಗಿ ಅವ್ರಿಗೆ ಮಾತಾಡಿ ಅವ್ರನ್ನ ಕರೆಕ್ಟ್ ಟೈಮಿಗೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ, ನಾವು ತಿಳ್ಕೊಬೇಕು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ, ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಹಿರಿಯ ನರರೋಗ ತಜ್ಞ. ಇವತ್ತು ಅಪೋಲೋ ಆಸ್ಪತ್ರೆ ಸಂಸ್ಥೆಗಳ ವತಿಯಿಂದ ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಪ್ರಯುಕ್ತ ಒಂದು ಸ್ಟ್ರೋಕ್ ಅವೇರ್ನೆಸ್ ರನ್ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಂತಂದರೆ, ಸಾರ್ವಜನಿಕರಿಗೆ ಪಾರ್ಶ್ವವಾಯು ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಇಂದಿನ ಆದ್ಯತೆ. ಯಾಕೆ ಸಾರ್ವಜನಿಕರಿಗೆ ಇಷ್ಟೊಂದು ಮಾಹಿತಿ ಕೊಡಬೇಕು? ಯಾವುದೋ ಅಪರೂಪದ ಕಾಯಿಲೆ ಆದರೆ ನಾವು ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಇದ್ರೂ ಅಷ್ಟೇನು ವ್ಯತ್ಯಾಸ ಆಗೋದಿಲ್ಲ. ಆದರೆ ಪಾರ್ಶ್ವವಾಯು ಅಂತಕ್ಕಂಥದ್ದು ಗಂಭೀರ ಕಾಯಿಲೆ. ಜಾಗತಿಕವಾಗಿ ಸುಮಾರು 15 ಮಿಲಿಯನ್ಗೂ ಹೆಚ್ಚು ಜನ ಪ್ರತಿ ವರ್ಷ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಪ್ರತಿದಿನ 50ಕ್ಕೂ ಹೆಚ್ಚು ಪಾರ್ಶ್ವವಾಯು ಹೊಸ ಪ್ರಕರಣಗಳು ವರದಿಯಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ಸೂಕ್ತವಾಗಿ ಪತ್ತೆ ಹಚ್ಚಿ ಸೂಕ್ತವಾಗಿ ಟ್ರೀಟ್ಮೆಂಟ್ ಕೊಟ್ಟರೆ, ಸುವರ್ಣ ಸಮಯ ಅಂತ ನಾವೇನು ಹೇಳ್ತೀವಿ, ಗೋಲ್ಡನ್ ಅವರ್ ಅಂತ, ಫಸ್ಟು 4.5 ಗಂಟೆಗಳ ಕಾಲದ ಒಳಗಡೆ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಇದನ್ನು ಸ್ಟ್ರೋಕ್ನ ನಾವು ಗುಣಪಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ಯಾವುದೇ ರೋಗಿ ಈ ಮೇಲ್ಕಂಡ ಸಿಂಪ್ಟಮ್ಸ್ ನಾನು ಏನು ಹೇಳ್ತೀನಿ ಅದಕ್ಕೆ ತುತ್ತಾದರೆ ದಯವಿಟ್ಟು ಅವನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು. ಮುಖ್ಯವಾಗಿ ಸ್ಟ್ರೋಕ್ನಲ್ಲಿ ಪೇಯ್ನ್ ಇರೋದಿಲ್ಲ, ಇಟ್ಸ್ ಎ ಪೇಯ್ನ್ಲೆಸ್ ಡಿಸೀಸ್. ಹಾಗಾಗಿ ಎಷ್ಟೋ ಜನ ಸುಸ್ತು, ಏನೋ ನಾನು ಶುಗರ್ ಕಡಿಮೆ ಆಗಿರಬೇಕು, ಆ ರೀತಿ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ. ಹಾಗಾಗಿ ಬಿ ಫಾಸ್ಟ್ ಅನ್ನೋ ಒಂದು ಸೂತ್ರವನ್ನು ನಾವು ಅಳವಡಿಸ್ಕೋಬೇಕು. ಬಿ ಫಾಸ್ಟ್ ಅಂತಂದರೆ, ಬಿ ಅಂದರೆ ಲಾಸ್ ಆಫ್ ಬ್ಯಾಲೆನ್ಸು, ಇ ಅಂತಂತಂದರೆ ಐ ಸೈನ್ಸು, ಎಫ್ ಅಂತಂದರೆ ಫೇಶಿಯಲ್ ಡಿವಿಯೇಷನ್ ಅಂತ ಹೇಳ್ತೀವಿ, ಎ ಅಂತಂದರೆ ಆರ್ಮ್ ವೀಕ್ನೆಸ್, ಕೈ ಅಥವಾ ಕಾಲು ಸ್ವಾಧೀನ ತಪ್ಪೋದು, ಎಸ್ ಅಂತಂದರೆ ಸ್ಪೀಚ್ ಡಿಫಿಕಲ್ಟಿ, ಟಿ ಅಂತಂದರೆ ಟೈಮ್ ಟು ಆ್ಯಕ್ಟ್ ಫಾಸ್ಟ್ ಅಥವಾ ಟೈಮ್ ಆಫ್ ಆನ್ಸೆಟ್ ಆಫ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದಿಷ್ಟನ್ನು ನೀವು ಕಂಡಿಡ್ಕೊಂಡ್ರೆ ಸಾಧಾರಣವಾಗಿ ನಾವು ಚಿಕಿತ್ಸೆ ಕೊಡ್ಬೋದು. ಮತ್ತು ರೋಗಿ ಆಸ್ಪತ್ರೆಗೆ ಬಂದ ವಿತಿನ್ 1 ಅವರ್ ಅವನಿಗೆ ಅಸೆಸ್ ಮಾಡಿ CT ಅಥವಾ MRI ಸ್ಕ್ಯಾನ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಇದಿಷ್ಟು ಆಸ್ಪತ್ರೆ ಜವಾಬ್ದಾರಿ. ರೋಗಿ ಮತ್ತು ಸಾರ್ವಜನಿಕರ ಜವಾಬ್ದಾರಿ ಏನು? ಬಿಗಿನಿಂಗಲ್ಲಿ ಅವರು ಆಸ್ಪತ್ರೆಗೆ ಇಮಿಡಿಯೇಟಾಗಿ ಬರೋದೇ ಫಸ್ಟು ಪ್ರಿಯಾರಿಟಿ. ಮತ್ತು ಫಸ್ಟ್ 4.5 ಗಂಟೆಗಳ ಕಾಲದೊಳಗಡೆ ಒಂದು ಥ್ರಾಂಬೋಲೈಟಿಕ್ ಥೆರಪಿ ಅಂತ ಹೇಳ್ತೀವಿ, ಕ್ಲಾಟ್ ಬಸ್ಟಿಂಗ್ ಇಂಜೆಕ್ಷನ್ ಕೊಟ್ಟು ಅದಕ್ಕೆ ಸ್ಟ್ರೋಕ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು. 24 ಗಂಟೆವರೆಗೂ ನಾವು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಒಂದು ಬ್ರೈನ್ ಆಂಜಿಯೋಪ್ಲಾಸ್ಟಿ ಅಂತ ಮಾಡ್ತೀವಿ. ಸೊ ಅದಕ್ಕೆ 24 ಗಂಟೆ ವಿಂಡೋ ಇರುತ್ತೆ. ಸೊ ಹೀಗಾಗಿ ಫಸ್ಟ್ 24 ಗಂಟೆವರೆಗೂ ನಾವು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡ್ಬೋದು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸ್ಟ್ರೋಕ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ, ಅಮೂಲ್ಯ ಜೀವವನ್ನು ಕಾಪಾಡಿ. ನಮಸ್ಕಾರ. ಎಷ್ಟು ಜನ ಸರ್ ಇಂದಿನ ಕಾರ್ಯಕ್ರಮಕ್ಕೆ ಸುಮಾರು 4,000 ಮಂದಿ ನೋಂದಾಯಿಸ್ಕೊಂಡಿದ್ದಾರೆ. 4,000 ಮಂದಿಗಿಂತ ಜಾಸ್ತಿ ಇದ್ದಾರೆ. ಇದು 5K, ಇದು 10K ಮತ್ತು 4.5K 2 ವಿಭಾಗದಲ್ಲಿ ನಡೀತಾ ಇದೆ. 4.5K ನಾವೇನಕ್ಕೆ ಇಟ್ಟಿದ್ದೀವಿ ಅಂತಂದರೆ, 4.5 ಗಂಟೆ ತುರ್ತು ಗೋಲ್ಡನ್ ಅವರ್ನ ಹೈಲೈಟ್ ಮಾಡಲಿಕ್ಕೆ 4.5 ಕಿಲೋಮೀಟರ್ ಅಂತ ಇಟ್ಟಿದ್ದೀವಿ. ಅದಕ್ಕೆ ಇಂದಿನ ಕಾರ್ಯಕ್ರಮದ ಹೋಸ್ಟ್ ಅಪೋಲೋ ಆಸ್ಪತ್ರೆ ಬೆಂಗಳೂರು, ಜಯನಗರ ಮತ್ತು ಬನ್ನೇರುಘಟ್ಟ ಸಂಸ್ಥೆಗಳು ಎರಡೂ ಇದು ಮಾಡ್ತಿದ್ದೀವಿ. ನಾವು ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಬನ್ನೇರುಘಟ್ಟ ವ್ಯವಸ್ಥೆ, ಡಾಕ್ಟರ್ ಯತೀಶ್ ಮತ್ತು ಡಾಕ್ಟರ್ ಸತೀಶ್ ಚಂದ್ರ ಅವರು ಜಯನಗರ ಸಂಸ್ಥೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ನಾನು ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅಂತ, ಅಪೋಲೋ ಆಸ್ಪತ್ರೆ ಬನ್ನೇರುಘಟ್ಟ ರಸ್ತೆಯಲ್ಲಿ ಹಿರಿಯ ನರರೋಗ.
ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ On the count of 10, 9, 8, 7, 6, 5, 4, 3, 2, 1.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.